Good morning, everyone. ಇಂದು ನಾವು 80ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಿಕ್ಕೆ ಇಲ್ಲೆಲ್ಲರೂ ಸೇರಿದ್ದೀವಿ. ಇಲ್ಲಿ ಆಗಮಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ನನ್ನ ಸಹ ಉದ್ಯೋಗಿಗಳಿಗೆ ಮುಂಜಾನೆಯ ಶುಭಾಶಯಗಳು ಹೇಳುತ್ತಾ ಮತ್ತೆ 80ನೇ ಒಂದು ಸ್ವಾತಂತ್ರ್ಯೋತ್ಸವನ ಶುಭಾಶಯಗಳನ್ನು ಹೇಳುತ್ತಾ, ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನೋ ಎರಡು ಪರಿಕಲ್ಪನೆ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತು 80 ವರ್ಷದಲ್ಲಿ ಭಾರತದ ಪ್ರಗತಿ ಯಾವ ತರ ಇದೆ ಅನ್ನೋದಕ್ಕೂ ನಾವು ಅವಲೋಕನ ಮಾಡ್ಕೋಬೇಕು. ಪ್ರಗತಿ ಯಾವಾಗ ಸಾಧನೆ ಆಗುತ್ತೆ ಅನ್ನೋದು ನಮ್ಮ ಅತ್ಯಂತ ಮುಖ್ಯವಾದ ಒಂದು ಭಾಗವಾಗಿದೆ ಅಂತ ಫಸ್ಟ್ ಕೇಳಬೇಕು. ಲಿಸ್ನಿಂಗ್ ಪವರ್ ಈಸ್ ವೆರಿ ಲೋ. ಬಾಯ್ಸ್ ಥಿಂಕ್ ಮಾಡ್ರಿ. ನಿಮ್ಮ ಹಂತದಲ್ಲಿ ಸ್ವಾತಂತ್ರ್ಯ ಹೇಳ್ಬೇಕಂದ್ರೆ ಒಂದು ಈಸಿಯಾಗಿ ಹೇಳ್ತೀನಿ. ಹೆಂಗ ಅನ್ಸುತ್ತೆ? ಒಳಗೆ ಇರ್ಬೇಕನ್ಸ್ತದೇನ? ಏನ್ ಅನಿಸ್ತದ? ಹಾರ್ಬೇಕನ್ಸ್ತದ? ಆಯ್ತು. ಅದೇ ತರ ಒಂದು ಭಾರತದ ಪರಿಸ್ಥಿತಿ ಇತ್ತು. ಭಾರತ ಬ್ರಿಟಿಷರ ಒಂದು ಪಂಜರದಲ್ಲಿತ್ತು. ಅಲ್ಲಿಂದ ಸ್ವಾತಂತ್ರ್ಯ ಬರಬೇಕಾದ್ರೆ ಸಾಮಾನ್ಯದ ಒಂದು ಸ್ಥಿತಿ ಆಗಿರಲಿಲ್ಲ. ಈ ಒಂದು ಭೂಮಿ, ಇಲ್ಲಿ ಒಂದು ಸಂಪತ್ತು, ಇಲ್ಲಿ ಒಂದು ಮಾನವ ಸಂಪನ್ಮೂಲ ಸಂಪೂರ್ಣವಾಗಿ ಗುಲಾಮರಾಗಿ ಮಾಡಿಕೊಂಡು ತಾನು ರಾಜಸ್ವವಾಗಿ ಬದುಕುವ ಒಂದು ಆಸೆ ಬ್ರಿಟಿಷರಿಗಿತ್ತು. ಅದನ್ನೆಲ್ಲ ತೊಲಗಿಸ್ಬೇಕಾದಾಗ ಒಬ್ಬರದಿಂದ ಸಾಧ್ಯ ಆಯ್ತಾ? ಒಬ್ಬರದಿಂದ ಸಾಧ್ಯ ಆಯ್ತೇನು? ಇಲ್ಲ. ಒಬ್ರೊಬ್ರದಿಂದ ಏನೂ ಆಗಲ್ಲ ಮೇಡಮ್. ಆಗತ್ತೆ. ಯಾಕಾಗಲ್ಲ? APJ ಅಬ್ದುಲ್ ಕಲಾಂ ಒಂದೇ ದಿನದಲ್ಲಿ APJ ಅಬ್ದುಲ್ ಕಲಾಂ ಆಗಿದಾರ? ಯಾರಾದ್ರೂ ಓದಿದ್ದೀರಾ ಅವ್ರ ಜೀವನ ಚರಿತ್ರೆ? ಓದಿದ್ದೀರಾ? ಒಂದು ನೋಡಿ. ಅವರು ತುಂಬಾ ಒಂದು ಹಳ್ಳಿ, ಒಂದು ಕರಾವಳಿ ಪ್ರದೇಶದ ಒಂದು ಹಳ್ಳಿ ಊರಲ್ಲಿ ಅವ್ರದ್ದು ಮನೆ ಇರುತ್ತೆ. ಅತ್ಯಂತ ಬಡತನದಿಂದ ಬಂದವರವರು. ನನ್ನಿಂದ ಏನಾಗುತ್ತೆ, ನಾನೇನ್ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ ಇವತ್ತು ಮಿಸೈಲ್ ಮ್ಯಾನ್ ಆಫ್ ದ ಇಂಡಿಯಾ ಅನ್ಸ್ಕೊಳ್ತಿದ್ರ? ನೀವು ಆಗ್ಬೋದಲ್ಲ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಯಾರ್ಯಾರು ಆಗ್ತಿರ್? ಕೈ ಐತ್ರಿ. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಯಾರ್ಯಾರು ಆಗ್ತಿರ್? ಕೈ ಐತ್ರಿ ಅಂದ್ರೆ ಯಾರು ಎತ್ತಲ್ಲ. ಸೊ ದ ಥಿಂಗ್ ಈಸ್, ನಿಮ್ ಬಗ್ಗೆ ನೀವು ಕೀಳರಿಮೆಯಿಂದ ಕೂಡಿದಾಗ ಈ ಭಾವನೆಗಳು ಬರ್ತವೆ. ಇದರದಿಂದ ಹೊರಗೆ ಬರಬೇಕು. ನಾನೇನ್ ಮಾಡ್ಲಿಕ್ಕಾಗತ್ತೆ, ನಾನೇನ್ ಮಾಡ್ಲಿಕ್ಕೆ ಸಾಧ್ಯ ಅದ, ಎಲ್ಲಾನು ಸಾಧ್ಯ ಅದ. ಅದರ ಸಲುವಾಗಿ ಇಷ್ಟೊಂದು ಮಹಾನ್ ವ್ಯಕ್ತಿಗಳನ್ನು ತನ್ನದೇ ಆದ ಒಂದು ಆತ್ಮವಿಶ್ವಾಸದ ಬಲದಿಂದ ನಮ್ಮ ದೇಶವನ್ನು ಬ್ರಿಟಿಷರ ಪಂಜರದಿಂದ ಬಿಡಿಸಿದ ಒಂದು ಅದ್ಭುತವಾದ ಘಟನೆ ಆಗಸ್ಟ್ 15, 1947 ಅಲ್ಲಿ ನಡೆಯಿತು. ಅದಾದ್ಮೇಲೆ ಸಂಪೂರ್ಣ ಭಾರತ ದೇಶದ ಜವಾಬ್ದಾರಿ ಭಾರತೀಯರ ಮೇಲೆ ಬಂದಾಗ ಅತ್ಯಂತ ಅದ್ಭುತವಾದ ಸುಂದರವಾದ ಒಂದು ಸಂವಿಧಾನ ಒಂದು ರಚನೆ ಆಯಿತು. ಈ ಎಲ್ಲಾ ಸಂವಿಧಾನ ರಚನೆ ಆಗಬೇಕಾದರೆ 2 ವರ್ಷ 11 ದಿನಗಳ ಒಂದು ಸತತ ಪ್ರಯತ್ನ ಮತ್ತು ಸತತ ಒಂದು ಅವಲೋಕನದಿಂದ ಒಂದು ಅದ್ಭುತವಾದ ಸಂವಿಧಾನವನ್ನು ಸೃಷ್ಟಿಯಾಯಿತು. ಆ ಸೃಷ್ಟಿಕರ್ತರಿಗೆಲ್ಲ ನಮ್ಮ ಪೂರ್ವಕ ನಮನಗಳು. ನಮನಗಳು ಅಂದ್ರೆ ಏನು? ಕ್ಲಾಸ್ ಆಗ್ತಿರೇನಿಲ್ಲ ಅವರಿಗೆ? ನೀವು ಯಾವಾಗ ಎಜುಕೇಶನ್ ಸಲುವಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ, ಯಾವಾಗ ಥಿಂಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರ, ಅವಾಗ ನಿಮ್ದು ವ್ಯಕ್ತಿತ್ವ ಗ್ರೋತ್ ಆಗ್ತದ. ನಾನು ಮಾತಾಡಿದ ಅರ್ಥ ಆಗ್ತದೆ ಇಲ್ಲ? ಮತ್ ಬೇರೆ ಬೇರೆ ತರ ಹೇಳ? ಆಯ್ತು, ಹೇಳೋಣ. ಈಗ ಇವಾಗ ನೀವೆಲ್ಲ ಮಾರ್ಕೆಟ್ ಹೋಗ್ತೀರಿ, ಕರೆಕ್ಟ್? ಮಾರ್ಕೆಟ್ ಹೋಗ್ತೀರಿಲ್ಲ? ಏನೋ ಒಂದು ಖರೀದಿ ಮಾಡ್ತೀರಿ, ಫೋನ್ ಪೇ ಮಾಡ್ತೀರಿ. ಫೋನ್ ಪೇದಿಂದ ರೊಕ್ಕ ತಂತಾನೆ ಹೋಗ್ತವಿಲ್ಲ? ಹೋಗ್ತವ? ಇಟ್ಸ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ. ಮೊದ್ಲಿನ ಟೈಮ್ನಾಗ ಏನಿತ್ತು? ಬಾಟರ್ ಸಿಸ್ಟಮ್ ಇತ್ತು. ಬಾಟರ್ ಸಿಸ್ಟಮ್ ಅಂದ್ರೆ ಯಾರಾದ್ರೂ ಹೇಳ್ತೀರಿ? ಬಾಟರ್ ಸಿಸ್ಟಮ್ ಅಂದ್ರೆ ಯಾರಾದ್ರೂ ಹೇಳ್ತೀರಿ? ಓದಿಯ ಅವಶ್ಯಕತೆ ಇರಲ್ಲ. ಬಾಟರ್ ಸಿಸ್ಟಮ್ ಇಸ್ ಅ ವೆರಿ ಟಫ್ ಟು ಸರ್ವೈವ್. ಬಟ್ ಇಂಡಿಯಾದಾಗ ಆ ಬಾಟರ್ ಸಿಸ್ಟಮ್ ಹಿಡ್ಕೊಂಡು UPI ಡಿಜಿಟಲ್ ಪೇಮೆಂಟ್ ವರೆಗೆ ನಮ್ಮ ಒಂದು ಪ್ರಗತಿ ಸಾಧಿಸಿದ್ದೀವಿ. ಈ ಪ್ರಗತಿಗೋಸ್ಕರ ಸತತವಾಗಿ 80 ವರ್ಷಗಳಿಂದ ದುಡಿದ ಮಹನೀಯರಿಗೆ ಮತ್ತೊಂದು ಸಲ ಚಪ್ಪಾಳೆ. ಇನ್ನೂ ಸಹ ಬಹಳಷ್ಟು ದೇಶಗಳದವ ಸ್ವಾತಂತ್ರ್ಯ ಪಡೆದಾಗ್ಲೂ ಇನ್ನೂ ಬಹಳಷ್ಟು ಪ್ರಾಬ್ಲಮ್ಸ್ಗಳಿಂದ ನರಳ್ತಾ ಇದ್ದಾವೆ. ಬಟ್ ಭಾರತ ಅತ್ಯಂತ ಸಮೃದ್ಧವಾಗಿ ಬೆಳೆದು 4 to 5% ಇದೆ. GDP 7% ತನ ಬಂತು. ವಾಟ್ ಈಸ್ GDP ಅಂತ ಸರ್ಚ್ ಮಾಡಬೇಕು. 9th 10th ಹುಡುಗರು, ಗರ್ಲ್ಸ್, ವಾಟ್ ಈಸ್ GDP ಅಂದ್ರೆ ಏನು, ಅದು ನಮ್ಮ ದೇಶಕ್ಕೆ ಯಾಕೆ ಬೇಕು, ಇವೆಲ್ಲ ನೀವು ಥಿಂಕ್ ಮಾಡಿದಾಗ ಯು ಆರ್ ಅ ಪ್ರೋಗ್ರೆಸಿವ್ ಸ್ಟೂಡೆಂಟ್ಸ್ ಅನ್ನಂಗೆ.
GDP ಅಂದ್ರೆ ಏನು? 7% GDP ಏನ್ ಶೋ ಮಾಡುತ್ತೆ? ವಾಟ್ ಈಸ್ ದ ಸ್ಟೇಟಸ್ ಆಫ್ ಇಂಡಿಯಾ ಇನ್ ಪ್ರೆಸೆಂಟ್ ಸಿನಾರಿಯೋ ಇನ್ ದ ವರ್ಲ್ಡ್? ಇಟ್ಸ್ ಅ 5th ಗ್ರೋಯಿಂಗ್ ನೇಷನ್ ಇನ್ ದ ವರ್ಲ್ಡ್. ಅದೆಲ್ಲ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿಮ್ಮ ಅತ್ಯಂತ ಒಳ್ಳೆಯ ಶಿಕ್ಷಕರು ಮತ್ತು ಉಪನ್ಯಾಸಕರ ಸಹಾಯದಿಂದ ಅರಿತುಕೊಳ್ಬೇಕಾದ ವಿಷಯಗಳು. ಅತ್ಯಂತ ದುಃಖದ ಸಂಗತಿ ಏನಂದ್ರೆ, ಪ್ರತಿ ಸಲ ಬರೀ ಬುಕ್ಸ್ ಅಷ್ಟೇ ಓದ್ಕೊಂಡು, ಬರೀ ಸಿಲೆಬಸ್, ಬರೀ ಮಾರ್ಕ್ಸ್ ಸ್ಕೋರ್ ಮಾಡಿಕೊಂಡು ಮನೆಗೆ ಹೋಗೋ ಒಂದು ತುಮ್ಮಡ ನಿಮ್ಮ ಹತ್ರ ನಾನು ಬಹಳಷ್ಟು ನೋಡ್ತೀನಿ. ನೀವು ಇಷ್ಟೊಂದು ಒಳ್ಳೆ ಅಡ್ಮಿಷನ್ ತಗೊಳಕ್ ಒಂದು ರೀಸನ್ ಏನದಂದ್ರೆ, ಇಲ್ಲಿ ಕಲಿಬೇಕು ಅಂತ ರೀಸನ್ ಅದ. 2 days ಹಾಲಿಡೇಸ್ ಬರಲ್ಲ, ಹೋಗ್ಬೇಕನ್ನೋ ಭಾವನೆ. ಆಯ್ತು, 2 days ಹೋದ್ರು ರಿಟರ್ನ್ ಇಮಿಡಿಯೇಟ್ ಬಂದ್ರೆ ಸಿಲೆಬಸ್ ಆದ್ರೂ ಕರೆಕ್ಟ್ ಕವರ್ ಮಾಡ್ಕೊಂಡು ಮತ್ತೊಂದು ಏನಾದ್ರೂ ಹೇಳ್ತಾರೆ. ಪದೇ ಪದೇ ಮನೆಗೆ ಹೋಗೋರಿಗೆ ನಾವ್ ಏನ್ ಹೇಳಕ್ ಸಾಧ್ಯ? ಮತ್ತೊಂದ್ಸಲ ನಮನಗಳನ್ನು ಸಲ್ಲಿಸ್ತಾ, ಅದೇ ತರ ಭಾರತದ ಒಂದು ಡಿಫೆನ್ಸ್ ಸಿಸ್ಟಮ್, ಇಸ್ರೋ ಒಂದು ಎತ್ತಿನ ಬೈಲ್ಗಾಡಿ ಮೇಲೆ ಎಲ್ಲ ಹೊತ್ಕೊಂಡು ರಾಕೆಟ್ಸ್ ಎಲ್ಲ ಆ ಟೈಮಿಗೆ ಅವ್ರು ಥಿಂಕ್ ಮಾಡ್ತಿದ್ರು ಅಂದ್ರೆ, ಯಾರಾದ್ರೂ ಇದು ಯಾವುದು ಎತ್ತಿನ ಬಂಡಿ ಮೇಲೆ ನಾವು ಹೊತ್ಕೊಂಡು ಹೋಗಿ ರಾಕೆಟ್ ಎಲ್ಲ ಸೆಟಪ್ ಮಾಡ್ಕೊಂಡು ಇಸ್ರೋ ಮಾಡ್ತೀವಿ ಅನ್ನೋ ಕನ್ಸಿತ್ತ? ಕನಸು ಒಬ್ರೇ ಇಬ್ರೇ ಕಂಡ್ರು ಅದು ಸಾಕಾರ ಆಗ್ಲಕ್ ಸಾಧ್ಯ. ಯಾವಾಗ ಸಾಧ್ಯ ಅಂದ್ರೆ ಅದಕ್ಕೆ ಸತತವಾಗಿ ದುಡಿಬೇಕು, ಸತತವಾಗಿ ಆಸಕ್ತಿಯಿಂದ ಅದರಲ್ಲಿ ನಾವು ತೊಡಗಿಸ್ಕೋಬೇಕು, ಅವಾಗ ಮಾತ್ರ ಸಾಧ್ಯ. ಈಗ ಫಾರ್ ಎಕ್ಸಾಂಪಲ್, ಇವತ್ತೊಂದು ಹುಡುಗೊಂದು 30% ಇದೆ, 30% 10th ಅಲ್ಲಿ ಇದೆ, 9th ಅಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ವಂತ ಒಂದು ಹುಡುಗ, ಸ್ವಂತ ಒಂದು ಮಗು, ನಾನು ಗ್ರಾಜುವಲಿ ವಿತಿನ್ 6 months ಇಷ್ಟೊಂದು ಪರ್ಸೆಂಟೇಜ್ ತರ್ತೀನಿ ಅವನು ಡಿಸೈಡ್ ಮಾಡಿದಾಗ ಮಾತ್ರ ಅದು ಸಾಧ್ಯ. ಅದ್ರ ಜೊತೆಗೆ ನಮ್ಮ ಉತ್ತಮವಾದ ಶಿಕ್ಷಕರ ಒಂದು ಸಹಾಯ ಯಾವಾಗ್ಲೂ ಇರುತ್ತೆ. ಅಂತದ್ದೇ ಇದು ಒಂದು ಸಣ್ಣ ಒಂದು ಸ್ಟೆಪ್ ಟು ಅಚೀವ್ ಅ ಬಿಗ್ ಪರ್ಸನಾಲಿಟಿ. ನೀವು ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕಾದಾಗ ಇದೆಲ್ಲ ಸಣ್ಣ ಸಣ್ಣ ವಿಷಯಗಳಿಂದನೇ ಒಂದು ದೊಡ್ಡ ಸಾಧನೆ ಸಾಧ್ಯ. ಮೈಕ್ರೋ ಥಿಂಗ್ಸ್ to handle very carefully, you will achieve macro things, macro personalities and very good dynamic ಒಂದು ವ್ಯಕ್ತಿತ್ವ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಲ್ಲದೆ 1991 ಹಿಡ್ಕೊಂಡು ಎಕನಾಮಿಕ್ ನಾವು ಲಿಬರಲೈಸೇಷನ್ ಹಿಡ್ಕೊಂಡು ಸ್ಟಿಲ್ ದ ಎಕನಾಮಿಕ್ ಗ್ರೋತ್ ವರೆಗೆ ಪ್ರೋಗ್ರೆಸ್ ನೋಡ್ಬೇಕಾದ್ರೆ, ಒನ್ಸ್ ಯು ಗೋ ಥ್ರೂ ಯುವರ್ ಸಿಲೆಬಸ್